ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರ ಅನುಭವ ಕಾರ್ಯಕ್ರಮಗಳನ್ನು ಕೇಳಿ ಹಿರಿಯರ ಅನುಭವ ಕಾರ್ಯಕ್ರಮಗಳ ಬಗ್ಗೆ ಫೀಡ್ಬ್ಯಾಕನ್ನು ತಿಳಿಸಿಕೊಡೋದಕ್ಕೆ ಲೇಖಕಿ ಹಾಗೂ ಅನುವಾದಕರಾದಂತಹ ಸಹನಾ ಹೆಗಡೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ. ಖುದ್ದಾಗಿ ಅವರೇ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ, ಧನ್ಯವಾದ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾದಂತಹ ಅನುಭವ ಕಾರ್ಯಕ್ರಮಗಳನ್ನ ತಾವು ಕೇಳಿದ್ದೀರಾ. ಈ ಕಾರ್ಯಕ್ರಮಗಳ ಕುರಿತಾಗಿ ಫೀಡ್ಬ್ಯಾಕ್ ಅನ್ನು ತನ್ನ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಡ್ತಿದ್ದೀರಾ ಮೇಡಮ್. ಮೊದಲನೇದಾಗಿ ಹಿರಿಯ ನಾಗರಿಕರು ಖುದ್ದಾಗಿ ಅವರೇ ಕಾರ್ಯಕ್ರಮಗಳಲ್ಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಅವರ ಅನುಭವಗಳನ್ನ ಹಂಚ್ಕೊಂಡಿದ್ರು. ಅವರ ಆರೋಗ್ಯವಾಗಿರೋದಕ್ಕೆ ಏನು ಕಾರಣ, ಯಾವ ರೀತಿಯಲ್ಲಿ ಅವರು ಅವರ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಿರಿಯ ನಾಗರಿಕರು ಅವರ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಏನ್ ತಿಳಿಸ್ಕೊಡ್ತೀರಾ ಮೇಡಮ್? ಹಿರಿಯರ ಅನುಭವಗಳ ಬಗ್ಗೆ ಪ್ರಸಾರ ಆಗ್ತಿರೋ ಈ ತರ ಪ್ರೋಗ್ರಾಮ್ಗಳು ಅಥವಾ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತವಾಗಿವೆ. ನಾನು ಕೆಲವೊಂದನ್ನು ನೋಡಿ ಆ ಮೂಲಕ ಎಷ್ಟೊಂದು ಜನ ಹಿರಿಯರು ಹಂಚಿಕೊಂಡ ಅನುಭವಗಳನ್ನ ಅದೊಂದು ಎಷ್ಟು ಸಕಾರಾತ್ಮಕವಾಗಿ ಜೀವನದ ಸ್ವಾಸ್ಥ್ಯಕ್ಕೆ, ಒಟ್ಟಾರೆ ಸ್ವಾಸ್ಥ್ಯಕ್ಕೆ ಉಪಯೋಗ ಆಗತ್ತೆ ಅನ್ನೋದನ್ನ ನೋಡಿ ತುಂಬಾ ಖುಷಿಯಾಗಿದೆ. ಈ ಕಾರ್ಯಕ್ರಮಗಳನ್ನ ಈ ತರ ಹಂಚ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಈ ಕೊರೋನಾ ಏನು ಇಡೀ ವಿಶ್ವವನ್ನ ಆಕ್ರಮಿಸಿಕೊಂಡು ಪ್ರತಿಯೊಂದು ಜನರ ಜೀವನವನ್ನು ಅಫೆಕ್ಟ್ ಮಾಡಿರುವಂತ ಈ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಈ ತರದ ಕಾರ್ಯಕ್ರಮಗಳು ಮತ್ತಷ್ಟು ಉಪಯುಕ್ತ ಆಗ್ತವೆ. ಮತ್ತೆ ಹಂಚ್ಕೊಳ್ಳೋದ್ರಿಂದ ಬೇರೆ ಯಾವ ದಾರಿನೂ ಇಲ್ಲದೆ ಹೋಗಿರೋಂತ ಈ ಸಂದರ್ಭದಲ್ಲಿ ಇದು ಹೆಚ್ಚು ಪರಿಣಾಮಕಾರಿ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಖಂಡಿತ ಮೇಡಮ್. ಸಾಕಷ್ಟು ಜನಗಳಿಗೆ ಈ ಒಂಟಿತನ ಅಂತಕ್ಕಂಥದ್ದನ್ನ ಸಾಕಷ್ಟು ಜನರನ್ನ ಕಾಡ್ತಿರುತ್ತೆ. ಅದರಲ್ಲಿ ಹಿರಿಯ ನಾಗರಿಕರು ಈ ಥರದ ಒಂಟಿತನವನ್ನ ಮಕ್ಕಳೇ ಇವರಿಂದ ದೂರ ಇದ್ದಾಗ ಇವಾಗ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಸಹ ಬಹಳ ಮುಖ್ಯವಾಗುತ್ತೆ. ಈ ಒಂದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದರೆ ಇವುಗಳ ಬಗ್ಗೆ ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ರು. ಮಕ್ಕಳು ದೂರ ಇದ್ರೂ ಯಾವ ರೀತಿಯಲ್ಲೇ ಅವರನ್ನು ಅವರು ಕೇರ್ ಮಾಡಿಕೊಂಡು ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡನ್ನೂ ಚೆನ್ನಾಗಿಟ್ಕೊಳ್ಳೋಕ್ಕೆ ಸಾಧ್ಯ ಅಂತೇಳಿ ಶೇರ್ ಮಾಡಿದ್ರು ಸಾಕಷ್ಟು ಹಿರಿಯ ನಾಗರಿಕರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಹೌದು, ನಿಜ. ಇವತ್ತು ಮೊದಲಿನ ಹಾಗೆ ಸಮಾಜ ಕೃಷಿ ಪ್ರಧಾನವಾಗಿ ಕೇವಲ ಹಳ್ಳಿಯಲ್ಲಿ ಒಂದೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೊಟ್ಟಿಗೆ ಇರುವ ಸನ್ನಿವೇಶಗಳು ತುಂಬಾ ಬದಲಾಗಿಬಿಟ್ಟಿದ್ದೇವೆ. ಈಗ ಎಷ್ಟೊಂದು ಜನ ನಗರೀಕರಣ ಹೆಚ್ಚು ಬಂದು ನಗರಗಳಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಈಗ ಬೆಂಗಳೂರಂತ ದೊಡ್ಡದೊಂದು ಮೆಟ್ರೋ ಸಿಟಿಯಲ್ಲಿ ಇರ್ಬೇಕಾದ್ರೂ ಇಲ್ಲೂ ಪರಿಸ್ಥಿತಿ ಭಿನ್ನವಾಗಿಯೂ ಇಲ್ಲ. ಇದು ಒಂದು ತರದಲ್ಲಿ ಹಳ್ಳಿ ಗಾಡಿನೋ ಇನ್ನೆಲ್ಲಿಂದನೋ ಬೇರೆ ಬೇರೆ ಕಾರಣಕ್ಕಾಗಿ ಉದ್ಯೋಗದ ಸಲುವಾಗಿ ಒಂದು ಜನರೇಷನ್ ನವರು, ಒಂದು ಪೀಳಿಗೆ, ಒಂದು ತಲೆಮಾರಿನವರು ಇಲ್ಲಿ ಬಂದು ಸೆಟ್ಲ್ ಆಗಿ ಅವರ ತಂದೆ ತಾಯಿ ಈಗ ಒಂದು ವೃದ್ಧಾಪ್ಯ ಅಥವಾ ಒಂದು ಹಿರಿಯ ನಾಗರಿಕರು ಅಂತ ಏನ್ ಹೇಳ್ತೀವಿ, ಆ ಏಜ್ ಗ್ರೂಪ್ ಅಲ್ಲಿ ಇರೋರು ಊರಲ್ಲಿ ಇದ್ದು ಒಂಟಿತನವನ್ನು ಅನುಭವಿಸ್ತಾ ಇರ್ತಾರೆ. ಅದೇ ತರ ಇಲ್ಲಿರೋರು ಇನ್ನೊಂದು ತರದಲ್ಲಿ ಅವರ ಮಕ್ಕಳು ಇನ್ನೆಲ್ಲೋ ಬೇರೆ ಪ್ರದೇಶಗಳಲ್ಲಿ ಓದ್ತಾ ಇರ್ತಾರೆ ಅಥವಾ ಕೆಲಸ ಮಾಡ್ತಾ ಇರ್ತಾರೆ. ಅವರು ತಂದೆ ತಾಯಿಗಳು ಇಲ್ಲಿ ಒಂಟಿತನವನ್ನು ಅನುಭವಿಸ್ತಾ ಇರ್ತಾರೆ. ಆ ದಿಸೆಯಲ್ಲಿ ಇದನ್ನ ನಾವ್ ಯಾವ್ದನ್ನು ಕಾಲ ಏನು ಮುಂದೆ ಓಡತ್ತೆ ಇದನ್ನ ನಾವು ನಿಲ್ಲಿಸಕ್ಕಂತೂ ಸಾಧ್ಯನಿಲ್ಲ. ಮತ್ತೆ ಅದು ಅದರ ಸಹಜವಾದ ಗತಿಯಲ್ಲಿ ಹೋಗ್ತಾ ಇರತ್ತೆ. ಆದ್ರೆ ನಾವೇನ್ ಮಾಡೋದು ಅಂದ್ರೆ ಈ ಬದಲಾಗ್ತಾ ಇರೋ ಸನ್ನಿವೇಶಕ್ಕೆ ನಮ್ ಬದುಕನ್ನು ಹೇಗೆ ಹೊರಸ್ಕೋಬೇಕು ಅಂತ ಯೋಚನೆ ಮಾಡಬಹುದು. ಅಂದ್ರೆ ಈಗ ವಿದ್ಯಾಭ್ಯಾಸನೇ ಇಲ್ಲದೆ ಹೋದ ಕಾಲದಿಂದ ಎಲ್ಲರೂ ಸಾಕಷ್ಟು ವಿದ್ಯಾಭ್ಯಾಸವನ್ನು ಪಡೆಯುವ ಸ್ಥಿತಿಗೆ ಬಂದಿದೀವಿ, ಶಿಕ್ಷಣ ಪಡೆಯುವ ಸ್ಥಿತಿಗೆ ಬಂದಿವಿ. ಅದರೊಳಗೂ ಒಂದು ವೃತ್ತಿಪರ ಶಿಕ್ಷಣಗಳು, ಇನ್ನು ಉನ್ನತ ಶಿಕ್ಷಣಗಳು, ಇದೆಲ್ಲದ ಕಾರಣದಿಂದ ಜೀವನ ಮುಂದೆ ಹೋಗುತ್ತೆ, ಹಿಂಗ್ ಬರಲ್ಲ ಯಾವತ್ತಿದ್ರು, ಹರಿತಾ ಹೋಗುತ್ತೆ.
ಹಂಗಿದ್ದಾಗ ನಾವು ಯಾವ ಬದಲಾವಣೆಗಳನ್ನು ತಡೆಯೋಕ್ಕೂ ಆಗಲ್ಲ, ಯಾವ ಪ್ರಗತಿ ಅಂತ ಯಾವ್ದನ್ನ ಭಾವಿಸಿದೀವಿ ಇದನ್ನ ತಡೆಯೋಕ್ಕಾಗಲ್ಲ. ಆಗ ನಾವು ಇದಕ್ ಸರಿಯಾಗಿ ನಮ್ ಬದುಕನ್ನ ಹೇಗ್ ಹೊಂದಿಸ್ಕೋಬೇಕು, ಚೇಂಜ್ ಆಗೋದಿಲ್ಲ ಅಂತಾದಾಗ ಇದನ್ನ ಒಪ್ಪಿಕೊಂಡು ಇದಕ್ ಹೊಂದಿಸ್ಕೊಳ್ಳೋದೇ ಜಾಣತನ. ಅದ್ರೊಳಗೆ ಒಂದು ಸಾರ್ಥಕತೆ ಇದೆ ಬಿಟ್ರೆ ಇದನ್ನ ಕೊರಗೋದ್ರಲ್ಲಿ ಅಥವಾ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಆಕ್ಷೇಪಗಳನ್ನ ಮಾಡ್ತಾ ದುಃಖ ದುಮ್ಮಾನನೇ ನಮ್ ಜೀವನ ಅನ್ನೋ ಇದ್ರಲ್ಲಿ ಬದುಕೋದ್ರಿಂದ ಯಾರಿಗೂ ಯಾವ ಪ್ರಯೋಜನನೂ ಇಲ್ಲ, ವ್ಯಕ್ತಿಗೂ ಇಲ್ಲ, ಕುಟುಂಬಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಆದ್ರಿಂದ ಆ ತರದಲ್ಲಿ ಯೋಚನೆ ಮಾಡಿಕೊಂಡು ನಮ್ಮ ಬದುಕನ್ನು ಹೇಗೆ ಭೌತಿಕವಾಗಿ ಆರೋಗ್ಯವಾಗಿ ಹೆಂಗ್ ಇಟ್ಕೋಬಹುದು ನಮ್ಮನ್ನ ನಾವು, ಒಂದು ಶಿಸ್ತಿನ ಜೀವನ. ಖಂಡಿತ ಮೇಡಮ್. ಹಾಗೆ ಸಾಕಷ್ಟು ಜನ ಅವರ ಆರೋಗ್ಯವನ್ನ ಅವ್ರ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಯೋಗ ವ್ಯಾಯಾಮ ಇತಿಮಿತಿ ಊಟವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಕೆ ಸಾಧ್ಯ ಅಂತೇಳಿ ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವಗಳನ್ನ ಹಂಚ್ಕೊಂಡಿದ್ರು. ಇದ್ರ ಬಗ್ಗೆ ತಾವು ಸಹ ಕಾರ್ಯಕ್ರಮಗಳನ್ನ ಕೇಳಿದ್ದೀರಾ. ಇವುಗಳ ಬಗ್ಗೆ ತಾವು ತಮ್ಮ ಫೀಡ್ಬ್ಯಾಕ್ ತಿಳಿಸ್ಕೊಡೋದಾದ್ರೆ ಏನ್ ತಿಳಿಸ್ಕೊಡ್ತೀರಾ ಮೇಡಮ್? ಹೌದು, ಅದು ಖಂಡಿತ ನಿಜ. ಈ ಹಿಂದಿನ ನಡ್ಕೊಂಡು ಬಂದ ಒಂದು ಪದ್ಧತಿನೂ ಹೌದು. ಅದನ್ನ ನಾವು ಎಲ್ಲವನ್ನೂ ನಾವು ತಿರಸ್ಕರಿಸಬೇಕಾಗಿಲ್ಲ. ಅದ್ರೊಳಗೆ ಏನು ಸಕಾರಾತ್ಮಕವಾಗಿ ಏನಿದೆ, ಉಪಯುಕ್ತವಾಗಿದ್ದು ಏನಿದೆ ಅದನ್ನ ತಗೊಂಡು ಅವ್ರು ಹೇಳಿದ ಎಷ್ಟೋ ಪಾಯಿಂಟ್ಸ್ ಅನ್ನ ನಾನು ಒಪ್ತೀನಿ. ಪ್ರತಿಯೊಂದು ನಮ್ಮ ಶಿಸ್ತಿನ ಜೀವನ, ಒಂದು ಬೆಳಿಗ್ಗೆ ಬೇಗ ಎದ್ದು ಒಂದು ವಾಕ್ ಮಾಡ್ಕೊಂಡ್ ಬರೋದಿರ್ಬೋದು, ಅಥವಾ ಕಾರ್ಯಕ್ರಮಗಳನ್ನು ಕಲಿಬೋ. ಈಗ ಎಲ್ಲಾರು ಮೊದ್ಲೇನೆ ಒಂದು ಟ್ರೈನಿಂಗ್ ತಗೊಂಡಿರಲ್ಲ. ಆಗ ನೀವು ಟಿವಿಯನ್ನು ಅಥವಾ ಮೊಬೈಲ್ ಅಲ್ಲಿ ಇವತ್ತು ಎಲ್ಲ ಅವೈಲಬಲ್ ಇದೆ ಮಾಡ್ಕೊಂಡು ಯಾವುದೇ ಒಂದನ್ನ ಕಾರ್ಯಕ್ರಮವನ್ನ ನಮಗೆ ಅನುಕೂಲವಾದ ರೀತಿಯಲ್ಲಿ ಅದನ್ನ ಮೈಗೂಡಿಸ್ಕೊಂಡು ಒಂದಷ್ಟು ಸಮಯ ನಮ್ಮ ಆರೋಗ್ಯಕ್ಕೆ, ಅದು ವಾಕಿಂಗ್ ಇರ್ಬೋದು, ಯೋಗ, ಬೇರೆ ಎಕ್ಸರ್ಸೈಸ್, ಸಿಂಪಲ್ ಎಕ್ಸರ್ಸೈಸ್ಗಳಿರ್ಬೋದು, ಇವನ್ನೆಲ್ಲ ಮಾಡ್ಕೊಂಡು ಅದ್ರ ಸರಿಯಾಗಿ ಮನಸ್ಸಿಗೆ ಎಷ್ಟೊಂದು ಆಧ್ಯಾತ್ಮಿಕ ವಿಷಯಗಳು, ಧಾರ್ಮಿಕ ವಿಷಯಗಳು, ಅವರವರ ಅಭಿರುಚಿ, ಅವರವರ ಏನು ಇನ್ಕ್ಲಿನೇಷನ್ ಒಲವು ಇರತ್ತೆ, ಆ ದಿಸೆಯಲ್ಲಿ ಮನಸ್ಸಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಂತ ಸಕಾರಾತ್ಮಕವಾದ ಕಾರ್ಯಕ್ರಮಗಳನ್ನು ಕೇಳಬಹುದು. ಇದನ್ನೆಲ್ಲ ಮಾಡ್ಕೊಂಡು ಆರೋಗ್ಯ ನಮಗೆ ಎಷ್ಟು ಅನುವು ಮಾಡಿಕೊಡತ್ತೆ ದೃಷ್ಟಿಯಲ್ಲಿ ಮನೆಗೂ ಒಂದು ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡಿರೋದು, ಮನೆಗೆ ಒಂದು ಚಿಕ್ಕ ಪುಟ್ಟ ಮನೆ ಬೇರೆ ಸಹಕಾರ ನೀಡೋದು. ಯಾಕೆಂದ್ರೆ ಎಲ್ಲರದು ಲೈಫ್ ಬಿಸಿ ಹೋಗ್ತಾ ಇರತ್ತೆ. ಸಹಾಯ ಮಾಡೋದು ಕೂಡ ಮನೆಯಲ್ಲಿ ನಾವೆಲ್ಲರೂ ಒಂದು ಘಟಕಕ್ಕೆ ಸೇರಿದೀವಿ ನಾವು, ಕುಟುಂಬ ಅನ್ನೋದ್ರೊಳಗೆ ಅನ್ನುವ ಒಂದು ಭಾವನೆಯನ್ನ ಹೆಚ್ಚು ಮಾಡತ್ತೆ. ಇದು ಪರಸ್ಪರ ಸಹಾಯ ಮಾಡ್ಕೊಳ್ಳೋದು, ಒಂದು ಚಿಕ್ಕ ಪುಟ್ಟದ್ರೊಳಗೆ ಒಂದ್ ಜವಾಬ್ದಾರಿ ತಗೊಂಡು ಓಕೆ ನಾನ್ ನೋಡ್ಕೋತೀನಿ, ನೀನ್ ಇದು ಮಾಡ್ಕೊಂಬಾ ಅಂತ ಹೇಳೋದು, ಇಂಥದೆಲ್ಲ ಒಂದು ಸಣ್ಣದು ಅಂತ ಅನ್ಸೆ, ಒಂದು ಜೆಸ್ಚರ್ ಅಂತ ಅನ್ಸತ್ತೆ. ಆದ್ರೆ ಇದು ಒಟ್ಟಾರೆ ಒಂದು ಕೌಟುಂಬಿಕ ಸಂಬಂಧಗಳನ್ನ, ಪರಸ್ಪರ ಒಂದು ನಂಬಿಕೆ ವಿಶ್ವಾಸಗಳನ್ನ ಹೆಚ್ಚು ಮಾಡೋದ್ರೊಳಗೆ ಇಂಥ ಪುಟ್ಟ ಒಂದು ನಡೆಗಳು ಕೂಡ ತುಂಬಾ ಯೂಸ್ಫುಲ್ ಆಗಿರತ್ತೆ. ಆಮೇಲೆ ಇನ್ನೊಂದು ಅಂದ್ರೆ ನಾನೇನ್ ಭಾವಿಸ್ತೀನಿ ಅಂದ್ರೆ, ಈಗ ಹಿರಿಯ ನಾಗರಿಕರು ಹಿರಿಯರ ಆದ್ಮೇಲೆ ಒಂದು ವಯಸ್ಸಿನ ನಂತರನೇ ನಾವು ಇದನ್ನೆಲ್ಲ ಮಾಡ್ತೀವಿ, ಅಥವಾ ಏನೋ ಒಂದನ್ನ ಹವ್ಯಾಸಗಳನ್ನ ಬೆಳೆಸ್ಕೊಳ್ತೀವಿ, ಅಥವಾ ಈ ಕೆಲಸವನ್ನು ನಾನು ಆಮೇಲೆ ಮಾಡ್ತೀನಿ ಅಲ್ಲ. ಎಷ್ಟೊಂದು ನಮ್ಮ ವೃದ್ಧಾಪ್ಯ ಹಿರಿಯ ನಾಗರಿಕ ಆ ಒಂದು ವಯಸ್ಸಿಗೆ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದನ್ನ ಮುಂಗಾಣೋದು ಅಂತ ಹೇಳ್ತೀವಲ್ಲ, ಮೊದ್ಲೇನೆ ನಾವು ಅರ್ತ್ಕೊಂಡು ಈಗ ನಂಗೆ ಇದೆಲ್ಲ ಬರುತ್ತೆ ಅನ್ನೋ ಅವಶ್ಯಕತೆ ಇದೆ ಅಂತ ಗೊತ್ತಿರೋವಾಗ ಪ್ರಾಯದಲ್ಲೇ ಎಳೆಯ ಹರಿಯದಿಂದಾನೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾದ ಎಷ್ಟೊಂದು ಅಭ್ಯಾಸಗಳನ್ನ ನಾವು ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಭ್ಯಾಸ ಮಾಡ್ಕೊಂಡು ರೂಢಿ ಮಾಡ್ಕೊಂಡು ನಮ್ಮ ದೈಹಿಕ ಮಾನಸಿಕ ಒಂದು ಇದ್ರೊಳಗೆ ಅದನ್ನ ಬೆಳೆಸ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಬಂದಿರ್ಬೇಕು. ಮತ್ತೆ ನಾವು ಈಗಿನ ಪ್ರಯೋಗಗಳು ಅದನ್ನ ಮಾಡೋದು ಮುಂದೆ ಅವರಿಗೆ ಒಳ್ಳೇದಾಗದು, ಅವರ ವೃದ್ಧಾಪ್ಯವನ್ನ ತುಂಬಾ ನೆಮ್ಮದಿಯಿಂದ ಕಳೆಯೋದಕ್ಕೆ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತೀನಿ. ಎಸ್ ಮೇಡಮ್, ಹಾಗೆ ಆರೋಗ್ಯದ ಬಗ್ಗೆ ಸಾಕಷ್ಟೊಂದು ತಮ್ಮ ಫೀಡ್ಬ್ಯಾಕ್ ಅನ್ನ ತಿಳಿಸ್ಕೊಟ್ರಿ. ಹಾಗೆ ತಂತ್ರಜ್ಞಾನ ವಿಜ್ಞಾನ, ಈಗ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ವಿಜ್ಞಾನವೂ ಸಹ ಸಾಕಷ್ಟು ಮುಂದುವರೆದಿದೆ. ಇದನ್ನು ಬಳಕೆ ಮಾಡಿಕೊಂಡು ಸಾಕಷ್ಟು ಹಿರಿಯ ನಾಗರಿಕರು ಅಂದರೆ ಸೋಷಿಯಲ್ ಮೀಡಿಯಾ, ಈಗ ಫೇಸ್ಬುಕ್ಕು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ಪು, ಗೂಗಲ್ ಮೀಟು, ಈ ಥರ ಝೂಮ್ ಆ್ಯಪು, ಇವುಗಳಲ್ಲಿ ಅವ್ರನ್ನವ್ರು ತೊಡಗಿಸ್ಕೊಂಡು ಸಾಕಷ್ಟು ಹಿರಿಯ ನಾಗರಿಕರು ತುಂಬಾ ಆರೋಗ್ಯಕರವಾದಂಥ ಒಂದು ಒಳ್ಳೆ ಈ ಒಂದು ಟೆಕ್ನಾಲಜಿನ ಸಹ ಬಳಸ್ಕೊಳ್ತಿರುವಂಥ ವಿಚಾರಗಳನ್ನು ಸಾಕಷ್ಟು ಹಿರಿಯ ನಾಗರಿಕರು ಅವರ ಅನುಭವಗಳನ್ನು ಹಂಚ್ಕೊಂಡಿದ್ರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್, ಫೀಡ್ಬ್ಯಾಕ್ ಬಗ್ಗೆ? ಹೌದು, ಖಂಡಿತ ಈ ಅನುಭವಗಳನ್ನ ಕೇಳಿದಾಗ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಇದು ಕಲಿಕೆ ಅನ್ನೋದು ನಿರಂತರವಾಗಿತ್ತು. ಇದನ್ನ ನಾವೆಲ್ಲ ಚಿಕ್ಕಂದಿನಲ್ಲಿ ಇದನ್ನ ಕರ್ತಿಲ್ಲ, ಈಗ ಎಲ್ಲಿಂದ ಮಾಡೋದು ಅನ್ನುವ ಆಟಿಟ್ಯೂಡ್ ಸರಿಯಲ್ಲ. ಮನೋಧೋರಣೆ, ನಮ್ಮ ಧೋರಣೆಯನ್ನ ನಾವು ಬದಲಾಯಿಸ್ಕೊಂಡ್ರೆ ಏನೇನೋ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಇವತ್ತಿದು ಕಾಲದ ಅಗತ್ಯ, ಇವತ್ತಿನ ಸಂದರ್ಭದ ಅಗತ್ಯ. ಈಗ ಟೆಕ್ನಾಲಜಿ ಮುಂದುವರೆದಿದೆ, ಅದು ಮುಂದುವರಿತಾನೆ ಇರುತ್ತೆ, ಇದು ಇಲ್ಲಿಗೂ ಇನ್ನೂ ಮುಂದುವರಿಯುತ್ತೆ, ಇನ್ನೂ ಏನೇನೋ ಬರುತ್ತೆ. ಹಾಗಿದ್ದಾಗ ಇವತ್ತು ಅದಕ್ಕೆ ನಾನು ಸ್ವಲ್ಪನಾದ್ರೂ ಅದಕ್ಕೆ ಸರಿಯಾಗಿ ಹೊಂದ್ಕೊಳ್ತೀನ,
ತುಂಬಾ ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಓಕೆ ಏನೋ ಬಿಚ್ಚಿ ಸರಿ ಮಾಡ್ಬಿಡ್ತೀನಿ ಅದ್ ಬೇಕಾಗಿಲ್ಲ. ಅದಕ್ಕೆ ಯಾರೋ ಟೆಕ್ನಿಷಿಯನ್ ಇರ್ತಾರೆ, ಅದನ್ನ ನೋಡೋರು ಇರ್ತಾರೆ. ಆದ್ರೆ ದಿನನಿತ್ಯದ ನನ್ನ ಜೀವನದ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಪರಿಕರಗಳನ್ನ, ಇವೆಲ್ಲ ಉಪಕರಣಗಳು, ಈಗ ನಾವು ಮೊಬೈಲ್ ಅಂತೀವಿ, ಕಂಪ್ಯೂಟರ್ ಅಂತ ಹೇಳ್ತೀವಿ, ಇನ್ನೊಂದು ಒಂದು ಗ್ಯಾಜೆಟ್ ಅಂತ ಹೇಳ್ತೀವಿ, ಇವೆಲ್ಲ ಉಪಕರಣ ನಮ್ಮ ಬದುಕಿನ ಗುಣಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಅನುಕೂಲವಾಗಿ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಉಪಕರಣಗಳು. ಅವಾಗ ಇದನ್ನ ನಾವು ಹೆಂಗ್ ಬಳಸ್ಕೋಬೇಕು, ಎಷ್ಟು ಮಟ್ಟಿಗೆ ಬಳಸ್ಕೋಬೇಕು ಅನ್ನುವ ವಿವೇಚನೆಯನ್ನ ಹೊಂದೋದು ತುಂಬಾ ಅಗತ್ಯ ಇದೆ. ಆಮೇಲೆ ಯಾವುದನ್ನು ನನಗೆ ಬೇಕಾಗಿಲ್ಲ, ನಂಗೆ ಇದೆಲ್ಲ ಅನ್ನುವ ಆಟಿಟ್ಯೂಡ್ ಸರಿಯಲ್ಲ, ಬೇಕಾಗತ್ತೆ. ಯಾಕೆಂದ್ರೆ ಎಷ್ಟೋ ಸಾರಿ ನಾವು ಕೆಲವೊಬ್ರು ವಯಸ್ಸಾದವರು ಅವ್ರವರೇ ಇರ್ಬೋದು, ಮಕ್ಕಳು ದೂರ ಇರ್ತಾರೆ, ಮೊಮ್ಮಕ್ಕಳು ಯಾರು ಇರಲ್ಲ ಅಂತ ಸಂದರ್ಭ ಇರ್ಬೋದು. ಇನ್ನು ಕೆಲವೊಮ್ಮೆ ಎಲ್ಲರೂ ಇದ್ರೂ ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ 24 ಗಂಟೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಕ್ಕಾಗಲ್ಲ. ಇವಾಗ ಎಲ್ಲರೂ ಅವರವರ ಕೆಲಸದಲ್ಲಿ, ಅವರವರ ಜವಾಬ್ದಾರಿಗಳಲ್ಲಿ ವ್ಯಸ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಚಿಕ್ಕ ಪುಟ್ಟದ್ದನ್ನು ನೀನ್ ಮಾಡ್ಕೊಡು ಅಂತ ಹೇಳಕ್ಕಾಗಲ್ಲ, ಅಥವಾ ಹೇಳೋದ್ರಿಂದ ಅದೊಂದು ಕಿರಿಕಿರಿ ಆಗತ್ತೆ. ಆದ್ರಿಂದ ಸಾಧ್ಯವಾದಷ್ಟನ್ನ, ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ಕಲಿತು, ಓಕೆ ನಾ ಕಲಿತೀನಿ, ಹೊತ್ತನ್ನು ಕಲಿಯೋದ್ರೊಳಗೆ ಮಜಾ ಇದೆ, ನನಗೊಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಅನ್ನುವ ರೀತಿಯಲ್ಲಿ ಇದನ್ನೆಲ್ಲ ಕಲ್ತ್ಕೊಂತ ಆಮೇಲೆ ಹೋಗೋದ್ರಿಂದ ಎಲ್ಲರಿಗೂ ಲಾಭ ಇದೆ. ಇನ್ನೊಂದು ಅಂದ್ರೆ ಈ ಮೊಬೈಲ್ ಅಲ್ಲಿ ಆಪ್ಗಳು ಅಥವಾ ಎಷ್ಟೊಂದು ಹೇಗೆ ಅಂದ್ರೆ ತುಂಬಾ ಇಂಟ್ರಾಕ್ಟಿವ್ ಇರ್ತವೆ. ಅದನ್ನ ಹೆಂಗ್ ಬಳಸ್ಕೋತೀರಿ, ಒಂಚೂರು ಅದ್ರ ಒಳಗೆ ಕಾಲಿಟ್ರೆ ಅದು ನಿಮ್ಗೆ ಮುಂದೆ ಒಂದು ದಾರಿ ತೋರಿಸ್ತಾ ಹೋಗುತ್ತೆ. ನಿಮ್ಗೆ ಏನ್ ಬೇಕು ಆಯ್ಕೆಯನ್ನು ಮಾಡ್ಕೊಳ್ಳೋದನ್ನ ಈ ಇಂಟ್ರಾಕ್ಟಿವ್ ಇರೋದ್ರಿಂದ ತುಂಬಾ ಅವರು ಹಿರಿಯ ನಾಗರಿಕರು, ಈಗ ನಾನು ಕೂಡ ಹೇಳ್ಬೋದು, ನಾವು ಈ ವಯಸ್ಸಿನಲ್ಲಿ ನಾವು ಅಷ್ಟೊಂದು ಮಟ್ಟಿಗೆ ಒಂಚೂರು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾವೇ ಕಲಿತಾ ಅದನ್ನ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಆದಷ್ಟು ನಮ್ಮ ಬದುಕನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗೋದಕ್ಕೆ. ಆಮೇಲೆ ಸ್ಪೆಷಲಿ ಇಂಥ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡಕ್ಕಾಗಲ್ಲ, ಬ್ಯಾಂಕಿಗೆ ಹೋಗಕ್ಕಾಗಲ್ಲ, ಕಚೇರಿಗಳಿಗೆ ಹೋಗಕ್ಕಾಗಲ್ಲ, ಇಂಥವೆಲ್ಲ ಸಂದರ್ಭಗಳಿದ್ದಾಗ ಎಷ್ಟೊಂದು ಆನ್ಲೈನ್ ನಾವು ಡೆಲಿವರಿಗಳನ್ನ ತಗೋತೀವಿ, ಮನೆಗೆ ಸಾಮಾನುಗಳು ತರಿಸ್ಕೋಬೇಕಾಗತ್ತೆ, ಯಾರು ಇರಲ್ಲ ಮನೆಗೆ, ತಂದ್ಕೊಡೋರು ಇರಲ್ಲ, ಹೋಗಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಇವೆಲ್ಲ ಟೆಕ್ನಾಲಜಿಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ಬಳಸ್ಕೊಂಡು ಉಪಯೋಗಿಸ್ಕೊಳ್ಳೋದು ಎಲ್ಲಾ ತರದಲ್ಲೂ ಒಳ್ಳೇದು. ಓಕೆ ನಾನು ಇದನ್ನ ಮಾಡ್ತೀನಿ, ಮಾಡ್ಬೇಕು, ಕಲಿಬೇಕು ಅನ್ನೋದು. ಆಮೇಲೆ ಇವತ್ತು ಮೊಬೈಲ್ ಅಂತ ಒಂದು ಉಪಕರಣ ಕೈಲಿ ಇಟ್ಕೊಂಡು ನಾವು ಜಗತ್ತಿನ ಯಾವ ಭಾಷೆ ಬೇಕಾದ್ರೂ ಕಲಿಬಹುದು, ಯಾವ ಭಾಷೆಯಿಂದ ಬೇರೆ ಭಾಷೆ ಅನುವಾದಗಳನ್ನು ಪಡ್ಕೋಬಹುದು. ಅಂದ್ರೆ ಎಷ್ಟು ಸುಲಭವಾಗಿದೆ ಇವತ್ತು ಅಂತಂದ್ರೆ ನಮ್ಮ ಸಮಯವನ್ನ ತುಂಬಾ ಉಪಯುಕ್ತವಾಗಿ, ರಚನಾತ್ಮಕವಾಗಿ ಚಟುವಟಿಕೆ ಬಳಸ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಇದೆ. ಈಗ ಕೊರೋನಾದಿಂದ ಹೊರಗೆ ಓಡಾಟ ಕಡಿಮೆ ಆಗಿದೆ ಈ ಕಾರಣದಿಂದ ಅಂತಂದ್ರೆ, ಒಳಗಿದ್ದು ನಾವು ಎಷ್ಟು ನಮ್ಮ ಬದುಕನ್ನ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ, ಕೆಲವೊಂದನ್ನ ಹೊಸತನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಹೇಗೆ ಗುಣಮಟ್ಟವನ್ನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾವೆಲ್ಲರೂ ವಿಚಾರ ಮಾಡಬಹುದು. ಇದು ನನಗೆ ಇದು ಚೆನ್ನಾಗ್ ಅನ್ಸುತ್ತೆ. ನನಗೆ ಅನ್ನೋದನ್ನ ಪಾಲಿಸ್ತೀನಿ, ಹಾಗೆ ನಾನು ಬೇರೆಯವ್ರು ಮಾಡಿದಾಗ ನನಗೆ ಚೆನ್ನಾಗ್ ಅನ್ಸುತ್ತೆ. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ, ಹಿರಿಯ ನಾಗರಿಕರಿಗೋಸ್ಕರನೇ ಪ್ರಸಾರವಾದಂತಹ ಅನುಭವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಅವರ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ, ಕೆಲವೊಂದು ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡು ಯಾವ ರೀತಿಯಲ್ಲಿ ಆರೋಗ್ಯಕರವಾದಂಥ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಿದ್ದಾರೆ ಅಂತೇಳಿ ಅವರ ಅನುಭವಗಳನ್ನು ಕೇಳಿ ತಮ್ಮ ಒಂದು ಫೀಡ್ಬ್ಯಾಕನ್ನು ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳು ನೀಡಿದ್ದಕ್ಕಾಗಿ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ತಮಗೂ ಎಲ್ಲರಿಗೂ ಧನ್ಯವಾದಗಳು, ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರಗಳು ಮೇಡಮ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಲೇಖಕಿ ಹಾಗೂ ಅನುವಾದಕರಾದಂತಹ ಸಹನಾ ಹೆಗಡೆ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದರು. ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಕೇಳಿ ಆರೋಗ್ಯ, ತಂತ್ರಜ್ಞಾನ, ವಿಜ್ಞಾನ ಇನ್ನಿತರ ಚಟುವಟಿಕೆಗಳಲ್ಲಿ ಹಿರಿಯ ನಾಗರಿಕರ ಅನುಭವಗಳನ್ನು ಕೇಳಿ ಅವರ ಫೀಡ್ಬ್ಯಾಕನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ರು. ಇವರಿಗೆ ಕೇಳಿದರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತೊಬ್ಬ ಹಿರಿಯರೊಂದಿಗೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.